ಮತ್ತು ಸರ್ಕಾರಕ್ಕೆ ವರದಿಯನ್ನ ನೀಡ್ತಾ ಇರುವಂತದ್ದು ನನಗೆ ಖುಷಿ ತಂದಿದೆ. ವರದಿ ನೋಡಿದ ಬಳಿಕ ಸರಿ ಮತ್ತು ತಪ್ಪು ಏನು ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಆಯೋಗದ ಮಾಜಿ ಅಧ್ಯಕ್ಷ ಕಾಂತರಾಜು ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿರುವಂತಹ ಕಾಂತರಾಜು ಅವರು ಈ ವರದಿಯನ್ನ ಸಿದ್ಧಪಡಿಸಿದ್ದು. ಅಂತ ಅಂದ್ರೆ ವರದಿಯ ಮೂಲ ಪ್ರತಿ ಕಳುವಾಗ್ಬಿಟ್ಟಿದೆ ಅನ್ನುವಂಥದ್ದು ಆ ನಂತರದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಆದ್ರೆ ಕಾಂತರಾಜು ಅವರ ತಂಡ ಸಂಗ್ರಹಿಸಿದಂತ ದತ್ತಾಂಶದ ಆಧಾರದ ಮೇಲೆನೆ ಈಗ ವರದಿ ಸಿದ್ಧ ಆಗಿರುವಂಥದ್ದು. ಆಮೇಲೆ ಬಹಳ ಮಂದಿ ವಿರೋಧ ವ್ಯಕ್ತಪಡಿಸ್ತಾ ಇದಾರಲ್ಲ, ವರದಿ ನೋಡ್ದೇನೆ ಅಭಿಪ್ರಾಯ ಪಡೋದು ಸರಿಯಲ್ಲ, ವರದಿ ಕೈ ಸೇರ್ತಾ ಇದೆ, ಸರ್ಕಾರದಿಂದ ಮುಂದಿನ ಕ್ರಮ ಏನು ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಹಾಗೆ ವರದಿಯ ಯಾವುದೇ ಮೂಲ ಪ್ರತಿ ಕಳೆದು ಹೋಗಿಲ್ಲ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಸರ್, ಈಗ ಹಲವಾರು ವರ್ಷಗಳಿಂದ ಕೂಡ ಬಾಕಿ ಇತ್ತು, ಸರ್ಕಾರ ಕೂಡ ಇನ್ನೂ ವರದಿ ಸಲ್ಲಿಕೆ ಆಗಿರಲಿಲ್ಲ. ಇವತ್ತು ಒಂದು ಅಂತಿಮ ಘಟ್ಟಕ್ಕೆ ಬಂದಿರುವಂಥ ತಾವೇ ಸಿದ್ಧಪಡಿಸಿದ ವರದಿ ಸರ್ಕಾರದ ಕೈ ಸೇರ್ತಾ ಇರುವಂಥದ್ದು. ಸರ್, ನಾನು ಪತ್ರಿಕೆನಲ್ಲಿ ನೋಡಿದೆ, ಇವತ್ತು ಸರ್ಕಾರಕ್ಕೆ ತಲುಪಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದು ಒಳ್ಳೆಯದು, ತುಂಬ ಒಳ್ಳೆಯ ಸಂತೋಷ ಸಂಗತಿ. ಅದು ಯಾವತ್ತಾದ್ರು ಸರ್ಕಾರಕ್ಕೆ ತಲುಪಿಸ್ಬೇಕಾಯ್ತು, ಇವತ್ತು ತಲುಪಿಸೋದು ಅಂತ ತಿಳ್ಕೊಂಡು ನನಗೂ ತುಂಬ ಸಂತೋಷ ಆಗಿದೆ. ಸರ್, ಅಂದರೆ ಈಗ ಸಾಕಷ್ಟು ವಿರೋಧ ಕೂಡ ಕೇಳಿಬರ್ತಿದೆ. ವರದಿ ಬಿಡುಗಡೆ ಆಗೋದಕ್ಕಿಂತ ಮುಂಚಿನ ವರದಿಯಲ್ಲಿ ಏನಿದೆ ಅಂತ ಯಾರು ಕೂಡ ಗಮನಿಸಿಲ್ಲ, ಯಾರು ಕೂಡ ಗೊತ್ತಿಲ್ಲ. ಸೊ ಇಂಥ ಸಮಯದಲ್ಲಿ ವಿರೋಧ ಕೂಡ ಈಗಲೇ ವ್ಯಕ್ತ ಆಗ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ? ಅಲ್ಲ, ಅದನ್ನೇ ಈಗಾಗಲೇ ಹೇಳಿದ್ದೇವೆ. ವರದಿ ನೋಡಿದ ನಂತರ ಅದ್ರ ಬಗ್ಗೆ ಸರಿ ತಪ್ಪುಗಳು ಗೊತ್ತಾಗ್ತಾ ಇದೆ. ನೋಡೋದಕ್ಕಿಂತ ಮೊದಲು, ವರದಿ ನೋಡೋದಕ್ಕಿಂತ ಮೊದಲು ಅದ್ರ ಬಗ್ಗೆ ಅಭಿಪ್ರಾಯ ಕೊಡ್ತಕ್ಕಂಥದ್ದು ಅಷ್ಟು ಸರಿಯಲ್ಲ ಅಂತಕ್ಕಂಥದ್ದನ್ನೇ ಹೇಳಿದ್ದೇವೆ. ಸೊ ಈಗ ಅದನ್ನು ನೋಡಿದೆ ಆದಮೇಲೆ ತೀರ್ಮಾನ ಮಾಡಬೇಕು ಅಷ್ಟೇ. ಅದನ್ನು ಈಗ ಹೆಂಗಿದ್ರು ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ, ತದನಂತರ ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡ್ತಾರೆ. ಅಂದರೆ ಸರ್, ಈಗ ಮೂಲ ಪ್ರತಿನೇ ಕಳುವಾಗಿತ್ತು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಕೂಡ ಗ್ರಾಸ ಆಗಿರುವಂಥದ್ದು. ಏನು ಸರ್ ಆ ವಿಚಾರ ಅಂತ? ಇಲ್ಲ, ಅದೆಲ್ಲನೂ ಚರ್ಚೆ ಮಾಡಿದ್ದು ಆಯಿತು, ಎಲ್ಲ ಆಗಿದೆ. ಅದೇನು ಅವೆಲ್ಲ ಏನು ಇಲ್ಲ, ಕಳೆದೋಗಿರೋ ಪ್ರಶ್ನೆ ಬಂದಿಲ್ಲ. ಅಂದರೆ ಈಗ ಕೆಲವೊಂದು ವಿರೋಧ ಪಕ್ಷಗಳು ಸೇರಿದಂತೆ ಒಂದಷ್ಟು ಸಮುದಾಯಗಳು ಕೆಲವೊಂದು ಜಾತಿ ಮತ್ತು ಕೆಲವೊಂದು ಸಮುದಾಯವನ್ನು ಕಡೆಗಣಿಸಿದ್ದಾರೆ. ಸಣ್ಣ ಪುಟ್ಟ ಜಾತಿಗಳನ್ನು ಪರಿಗಣನೆ ತೆಗೆದುಕೊಂಡಿಲ್ಲ ಈ ಒಂದು ವರದಿ. ಅದನ್ನು ಕೈಬಿಟ್ಟು ಹೊಸ ಸಮಿತಿ ರಚನೆ ಮಾಡಿ ಹೊಸ ವರದಿಯನ್ನು ಸರ್ಕಾರ ಸ್ವೀಕಾರ ಮಾಡಬೇಕು ಒಂದು ಒತ್ತಡ ಕೂಡ ಕೇಳಿಬರ್ತೈತೆ. ಹಾಗಾದ್ರೆ ಸರಿಯಾಗಿ ಮಾಡಿಲ್ವಾ ಸರ್ ಆಗಿದೆ? ಇಲ್ಲ, ಹಾಗೆ ಇದರಲ್ಲಿ ಎಲ್ಲ ಸಮುದಾಯಗಳನ್ನು ಲೆಕ್ಕಕ್ಕೆ ತಗೊಂಡು ಚಿಕ್ಕದು ದೊಡ್ಡದು ಅಂತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ಆದ್ದರಿಂದ ಎಲ್ಲ ಒಂದು ಜನಸಂಖ್ಯೆನೂ ಕೂಡ ಲೆಕ್ಕ ತಗೊಂಡು ಎಲ್ಲ ಒಂದು ಸಮುದಾಯಗಳು ಲೆಕ್ಕ ತಗೊಂಡು ಮಾಡಿರ್ತಕ್ಕಂಥದ್ದು. ಇದು ಸಣ್ಣವರು ಬಿಟ್ಟಿದ್ದಾರೆ, ದೊಡ್ಡವರು ತೊಗೊಂಡಿದ್ದಾರೆ, ಅಥವಾ ಅಂತ ಬರಲಿಕ್ಕೆ ಶಕ್ಯನೇ ಇಲ್ಲ. ಇವತ್ತು ಮಾಡಿರ್ತಕ್ಕಂಥದ್ದಕ್ಕೆ ಎಲ್ಲ ದಾಖಲೆಗಳಿದೆ. ಅವರು ನಮ್ಮ ಇದು ಯಾರ್ಯಾರ ಮನೆಗೆ ಹೋಗಿದ್ದು, ಯಾವ ಮನೆಗೆ ಹೋಗಿದ್ದು ಅಂತಕ್ಕಂಥದ್ದು ಕೂಡ ಇದೆ. ಅದನ್ನು ಸಂದರ್ಭ ಅಂದರೆ ಬೇಕಾದ್ರೆ ಪರಿಶೀಲನೆ ಮಾಡ್ಬೋದು. ಅಂಥವನ್ನೆಲ್ಲ ಮಾಡ್ತಕ್ಕಂಥ ಸಂದರ್ಭನೇ ಇಲ್ಲಿಲ್ಲ. ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಅದು ಮಾಡಿರ್ತಕ್ಕಂಥ ಕೆಲಸ ಇದು. ಅದರಲ್ಲಿ ಚಿಕ್ಕವರು ದೊಡ್ಡವರು ಸಣ್ಣ ಸಣ್ಣ ಸಮುದಾಯಗಳು ಇವೆಲ್ಲ ಇಲ್ವೇ ಇಲ್ಲ. ಹೇಳ್ಬೇಕಂದ್ರೆ ಇದು ಮಾಡ್ತಕ್ಕಂಥ ಉದ್ದೇಶನೇ ಭಾಳ ಮುಖ್ಯ. ಇಲ್ಲಿವರೆಗೂ ಯಾರಿಗೆ ಅವಕಾಶಗಳು ಸಿಕ್ಕಿಲ್ವೋ, ವಂಚಿತರಾಗಿದ್ದರೋ ಅವಕಾಶಗಳಿಂದ, ಅಂಥವ್ರಿಗೆ ಅವಕಾಶ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು. ಹಾಗಾಗಿ ಇಲ್ಲಿ ಇದು ಯಾರನ್ನೂ ಬಿಡ್ತಕ್ಕಂಥ ಪ್ರಯತ್ನಗಳಾಗಲಿ ಆ ಸಂದರ್ಭಗಳಲ್ಲಿ ಒದಗಿ ಬಂದೇ ಇಲ್ಲ. ಎಲ್ಲದನ್ನು ಮಾಡಿದ್ದೇವೆ. ಆದ್ದರಿಂದ ಎಲ್ಲ ರೀತಿಯಲ್ಲೂ ಸೂಕ್ತವಾಗಿರ್ತಕ್ಕಂಥದ್ದು ಇದು ವರದಿ. ಇವತ್ತು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ತುಂಬ ಸಂತೋಷ ವಿಷಯ ಅದು. ಹಾಗಾಗಿ ಅದ್ರ ಬಗ್ಗೆ ಎಲ್ಲನೂ ಕೂಡ ನಾವೆಲ್ಲ ಹೇಳಿದ್ದೇವೆ. ವರದಿ ಒರಿಜಿನಲ್ ಇಲ್ಲ ಅಂತಕ್ಕಂಥದ್ದಕ್ಕೆ ಉತ್ತರ ಕೂಡ ಕೊಟ್ಟಿದ್ದೇವೆ, ಹೇಳಿದ್ದೇವೆ. ಅದೆಲ್ಲನೂ ಹೇಗೆ ಏನು ಮಾಡಿದ್ದೇವೆ ಅಂತಕ್ಕಂಥದ್ದು ಹೇಳಿದ ಮೇಲೆ ಎಲ್ಲ ಅದು ಸರಿ ಹೋಗಿದೆ. ಅದರಲ್ಲಿ ಏನಾದ ಅಭಿಪ್ರಾಯದಲ್ಲಿ ವ್ಯತ್ಯಾಸಗಳಿಲ್ಲ ನನ್ನ ಪ್ರಕಾರ. ಇದು ಮಾಡಿರ್ತಕ್ಕಂಥದ್ದು ಕೂಡ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಪ್ರಕಾರನೇ ಮಾಡಿರ್ತಕ್ಕಂಥದ್ದು. ಆಮೇಲೆ ಮಾಡೋದು ಕೂಡ ಒಳ್ಳೆಯದೇ ಇದು. ಯಾಕೆಂತ ಹೇಳಿದ್ರೆ ಸಮಾಜದಲ್ಲಿ ಇದೆ, ನಮ್ಮ ದೇಶದಲ್ಲಿ ಒಂದೇ ಅಂತಲ್ಲ, ಎಲ್ಲ ಅನೇಕ ರಾಷ್ಟ್ರಗಳಲ್ಲಿ ಇಂಥ ಒಂದು ಪ್ರಯತ್ನಗಳು ನಡೀತಾ ಇದೆ. ಇದಕ್ಕೆ ಪರ್ಯಾಯ ಇಲ್ಲ. ವೆಚ್ಚ ಎಷ್ಟಾಗಿತ್ತು ಸರ್ ಆಗ ಒಂದು ಇದನ್ನು ಸಿದ್ಧಪಡಿಸೋದಕ್ಕೆ ವರದಿ ಅಂತ ಹೇಳಿದ್ದಾರೆ? ಇದು 162 ಕೋಟಿ ಅಂತಾನೆ ಏನೋ ಮಾಡಿದ್ದಾರೆ. ಮಾಡಿರ್ತಕ್ಕಂಥದ್ದು ಅಷ್ಟು ಆಗಿದೆ. ಎಲ್ಲ ಸಮೀಕ್ಷೆಗೂ ಎಲ್ಲ ಇದು ಬಜೆಟಲ್ಲೂ ಕೂಡ ಜಾಸ್ತಿನೇ ಆಗಿತ್ತು, ಅದಕ್ಕಿಂತ ಕೊಟ್ಟಿದ್ರು. ಅಷ್ಟಕ್ಕೆ ನಮ್ಮ ಕಾರ್ಯಕ್ರಮ ಮುಗಿದೋಗಿದೆ. ಯಾವಾಗ ಅವಶ್ಯಕತೆ ಇದೆಯೋ ಆವಾಗ ಇದು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು. ನಾವು ಸಮಾಜದಲ್ಲಿ ಒಂದು ಸಮಾನತೆ ತರಬೇಕು. ಯಾರು ವಂಚಿತರಾಗಿದ್ದಾರೋ ಅವರಿಗೆ ಅನ್ಯಾಯ ಆಗದಂಗೆ ನೋಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಕ್ಕಂಥ ಪ್ರಯತ್ನ ಇದು.